ಚಮಚವನ್ನು ತನ್ನ ಬಾಯಿಗೆ ಹಾಕೊಂಡ್ಳು. ಇದರಿಂದ ಅವಳ ನಾಲಿಗೆ ಸುಡ್ತು ಮತ್ತು ಪರಿ ತನ್ನ ಕೈಯಲ್ಲಿ ಹಿಡ್ದಿದ್ದ ಸೂಪನ್ನು ಬಿಟ್ಬಿಟ್ಲು. ಸೂಪ್ ಕೆಳಗೆ ಬೀಳೋ ಮೊದಲೇ ಅರ್ಜುನ್ ತಕ್ಷಣವೇ ಮುಂದೆ ಬಂದು ಸೂಪನ್ನು ಹಿಡ್ಕೊಂಡ. ಆದರೂ ಬಚಾವಾಗೋಷ್ಟ ಸ್ವಲ್ಪ ಸೂಪ್ ಪರಿ ಕಾಲ ಹತ್ರ ಬಿತ್ತು. ಸೂಪ್ ಬಿಸಿಯಾಗಿತ್ತೆಂಬ ವಿಷಯ ಅರ್ಜುನ್ ತಿಳಿದಿತ್ತು. ಅವನು ತಕ್ಷಣವೇ ಅಲ್ಲಿದ್ದ ಟಿಶ್ಯೂ ಪೇಪರ್ ಎತ್ಕೊಂಡು ಅವಳ ಕಾಲಿನ ಮೇಲೆ ಬಿದ್ದಿದ್ದ ಸೂಪನ್ನು ಸ್ವಚ್ಛಗೊಳಿಸಲು ಶುರು ಮಾಡ್ದ ಮತ್ತು ಅವನ ಪರಿಯನ್ನು ಬೈಯೋದಕ್ಕೆ ಹೇಳ್ದ. ಒಂದು ಕೆಲಸವನ್ನು ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಸುಟ್ಕೊಂಡಲ್ವಾ? ಬರೀ ನೀನು ಹಠದಲ್ಲೇ ಇರು ಮತ್ತು ಇದೇ ರೀತಿ ನಿನಗೆ ನೀನೇ ಹರ್ಟ್ ಮಾಡ್ಕೊಳ್ತಿರೋ. ಅರ್ಜುನ್ ತಕ್ಷಣವೇ ಸೂಪನ್ನು ಸೈಡ್ನಲ್ಲಿಟ್ಟ ಮತ್ತು ಅವನ ಪರಿ ಗಲೀಜಾದ ಬಟ್ಟೆಗಳನ್ನ ಸ್ವಚ್ಛಗೊಳಿಸೋದಕ್ಕೆ ಶುರು ಮಾಡ್ದ. ಅವನು ಈ ರೀತಿ ಗಾಬರಿಗೊಳ್ಳೋದನ್ನು ಕಂಡು ಪರಿ ಬಹಳ ಗೊಂದಲದಿಂದ ಅವನ ಕಡೆ ನೋಡೋಕೆ ಶುರು ಮಾಡಿದ್ಲು. ಅವಳು ಬಟ್ಟೆ ಮೇಲೆ ಬಿದ್ದಿದ್ದ ಸೂಪನ್ನು ಸ್ವಚ್ಛಗೊಳಿಸಿ ಅರ್ಜುನ್ ತಾನೇ ತನ್ನ ಕೈಯಲ್ಲಿ ಸೂಪಿನ ಬಟ್ಟಲನ್ನು ತಗೊಂಡ ಮತ್ತು ಅವನು ಅವಳಿಗೆ ಕಟ್ಟುನಿಟ್ಟಾಗಿ ಬೈತಾ ಹೇಳ್ದ, ಇನ್ನು ಮುಂದೆ ನೀನೇನಾದರೂ ಮಾತಾಡಿದ್ರೆ ಅಥವಾ ಯಾವುದಾದ್ರೂ ವಿಷಯ ಹಠ ಮಾಡಿದ್ರೆ ಅಥವಾ ನೀನು ಯಾವುದೇ ನನ್ನ ಡ್ರಮ್ಸ್ ತೋರಿಸಿದ್ರೆ ನಾನು ಸೂರ್ಯನಿಗೆ ನಿನ್ನೆಲ್ಲ ದೂರುಗಳನ್ನ ಹೇಳ್ಬಿಡ್ತೀನಿ. ಯಾವ ದೂರುಗಳನ್ನ ನಾನು ಈವರೆಗೆ ಅವನಿಗೆ ಹೇಳಿಲ್ವೋ ಅವೆಲ್ಲವನ್ನ ಹೇಳ್ತೀನಿ. ಪರಿ ಅವನ ಮಾತು ಕೇಳಿದ ತಕ್ಷಣ ಪೂರ್ತಿ ಶಾಂತಳಾದ್ಲು ಮತ್ತು ಅವಳು ಅರ್ಜುನನ್ನು ದಿಟ್ಟಿಸಿ ನೋಡ್ತಾ ಕೇಳಿದ್ಲು, ನೀನು ನನಗೆ ಬೆದರಿಕೆ ಹಾಕ್ತಿದ್ಯಾ? ಅರ್ಜುನ್ ತನ್ನ ಕೈಯಾರೆ ಅವಳಿಗೆ ಸೂಪ್ ಕುಡಿಸೋದಕ್ಕೆ ಶುರು ಮಾಡ್ದ ಮತ್ತು ಪರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ. ಮೆಲ್ಲನೆ ಧ್ವನಿಯಲ್ಲಿ ಹೇಳ್ದ, ನೀನು ಏನು ತಿಳಿಬೇಕು ಅದನ್ನು ತಿಳ್ಕೊ ಮತ್ತು ಸುಮ್ಮನೆ ಬಾಯಿ ತೆಗಿ. ಅವನು ಪೂರ್ತಿ ಸೂಪ್ ಮತ್ತು ಮೆಡಿಸನ್ ನೀಡ್ದ. ಮೆಡಿಸನ್ ಬಹಳ ಪವರ್ಫುಲ್ ಆಗಿತ್ತು. ಮೆಡಿಸನ್ ತಗೊಂಡ ತಕ್ಷಣ ಪರಿಗೆ ನಿದ್ರೆ ಬಂದುಬಿಡ್ತು ಮತ್ತು ಪರಿಗೆ ಮಲಗಿದ ತಕ್ಷಣ ಅರ್ಜುನ್ ಅವಳಿಗೆ ಬ್ಲ್ಯಾಂಕೆಟ್ ಹೊತ್ತಿಸ್ತಾ ಮತ್ತು ಅವಳು ಕೂದಲನ್ನು ಬಹಳ ಪ್ರೀತಿಯಿಂದ ಅವಳ ಕಿವಿ ಹಿಂದೆ ಸರಿಸ್ತಾ ಪರಿ ಮುಖವನ್ನು ಬಹಳ ಪ್ರೀತಿಯಿಂದ ನೋಡ್ದ. ಅವನ ಮೆಲ್ಲನೆ ನಕ್ಕು ಅವಳು ಕೋಣೆ ಲೈಟ್ ಆಫ್ ಮಾಡಿ ಹೊರಗೆ ಬಂದ. ಅವನು ಹೊರಗೆ ಬಂದಾಗ ಭೂಮಿ ಮೆಟ್ಟಲುಗಳಿಂದ ಕೆಳಗೆ ಇಳಿತಿರೋದನ್ನು ನೋಡ್ದ. ಅರ್ಜುನ್ ಅಲ್ಲೇ ನಿಂತು ಭೂಮಿ ಕಡೆ ನೋಡ್ತಾ ಹೇಳ್ದ, ಪರಿ ಮಲಗಿದ್ದಾಳೆ. ಅವನ ಮಾತು ಕೇಳಿ ಭೂಮಿ ನಡೆಯುತ್ತಾ ಅಲ್ಲೇ ನಿಂತಳು ಮತ್ತು ಅವಳು ಮೆಲ್ಲನೆ ಹೇಳಿದ್ಲು, ಅವಳು ಮಲಗಿದ್ದರೆ ಸರಿ, ನಾನು ಅವಳಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಇಷ್ಟು ಹೇಳಿ ಭೂಮಿ ಅಲ್ಲಿಂದ ವಾಪಸ್ ತನ್ನ ಕೋಣೆಗೆ ಹೋಗ್ತಿದ್ಲು. ಆಗಲೇ ಅವಳು ಅರ್ಜುನ್ ಕಡೆ ನೋಡ್ತಾ ಹೇಳಿದ್ಲು, ಅರ್ಜುನ್ ಒಂದು ನಿಮಿಷ ನಿಲ್ಲು. ಅರ್ಜುನ್ ಭೂಮಿ ಮಾತು ಕೇಳಿ ನಿಂತ ಮತ್ತು ಅವನ ಆಶ್ಚರ್ಯದಿಂದ ಅವಳ ಕಡೆ ನೋಡೋದಕ್ಕೆ ಶುರು ಮಾಡ್ದ. ಭೂಮಿ ಅರ್ಜುನ್ ಹತ್ರ ಬಂದು ಹೇಳಿದ್ಲು, ನಾನು ನಿನಗೆ ಒಂದು ಹೆಲ್ಪ್ ಕೇಳಿದ್ರೆ ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ಅರ್ಜುನ್ ಭೂಮಿ ಮಾತು ಕೇಳಿ ಸ್ವಲ್ಪ ಗೊಂದಲಕ್ಕೊಳಗಾದ ಮತ್ತು ಅವನು ಭೂಮಿಯನ್ನು ಸಂಶಯದ ದೃಷ್ಟಿಯಿಂದ ದಿಟ್ಟಿಸಿ ನೋಡೋದಕ್ಕೆ ಶುರು ಮಾಡ್ದ. ಅರ್ಜುನ್ ಭೂಮಿ ಮಾತು ಕೇಳಿ ತನ್ನ ಮನಸ್ಸಲ್ಲಿ ಹೇಳ್ಕೊಂಡ, ಈಗ ಇವ್ರಿಗೆ ನನ್ನಿಂದ ಯಾವ ಹೆಲ್ಪ್ ಬೇಕು ಮತ್ತು ನಾನು ಇವರ ಹೆಲ್ಪ್ ಮಾಡೋದಕ್ಕೆ ಹೌದು ಅಂತ ಹೇಳಬೇಕೋ ಬೇಡವೋ? ಒಂದು ವೇಳೆ ನಾನು ಹೌದು ಅಂತ ಹೇಳಿ ಅದರ ನಂತರ ಇವ್ರು ಏನಾದರೂ ಅಂಥ ಕೆಲಸ ಮಾಡಿಬಿಟ್ರೆ ಮತ್ತು ನಾನು ಅವರ ಹೆಲ್ಪ್ ಮಾಡೋದಕ್ಕೆ ಸಾಧ್ಯವಾಗ್ತಿದ್ರೆ ಆಗೇನು ಮಾಡೋದು? ಮತ್ತು ಒಂದು ವೇಳೆ ನಾನು ಒಪ್ಕೊಂಡು ಸೂರ್ಯನಿಗೆ ಈ ವಿಷಯ ಇಷ್ಟ ಆಗದಿದ್ದರೆ ಏನು ಮಾಡೋದು? ಏನೂ ಅರ್ಥ ಆಗ್ತಿಲ್ಲ. ಅರ್ಜುನ್ ಈ ರೀತಿ ಆಳವಾದ ಯೋಚನೆ ಮುಳುಗಿರೋದನ್ನು ಕಂಡು ಭೂಮಿ ಬೇಸರದಿಂದ ಹೇಳಿದ್ಲು, ನಾನು ನಿನ್ನ ಹತ್ರ ಏನೋ ತುಂಬ ಎಕ್ಸ್ಟ್ರಾ ಕೇಳ್ತಿರ್ಲಿಲ್ಲ, ಕೇವಲ ಒಂದು ಸಣ್ಣ ಹೆಲ್ಪ್ ಬೇಕಿತ್ತು. ಆದರೆ ನಿನಗೆ ನಾನು ಹೆಲ್ಪ್ ಮಾಡೋದಕ್ಕೆ ಇಷ್ಟ ಇಲ್ಲದಿದ್ದರೆ ಪರವಾಗಿಲ್ಲ, ಇದರಲ್ಲಿ ಇಷ್ಟೊಂದು ಯೋಚಿಸೋ ಅಗತ್ಯ ಇಲ್ಲ. ಇಷ್ಟು ಹೇಳಿ ಭೂಮಿ ಅದೇ ರೀತಿ ಬೇಸರದಿಂದ ತಿರುಗಿ ತನ್ನ ಕೋಣೆ ಕಡೆ ಹೋಗೋದಕ್ಕೆ ಶುರು ಮಾಡಿದ್ಲು. ಆಗ ಅರ್ಜುನ್ ಅವಳನ್ನ ತಡೆಯುತ್ತಾ ಹೇಳಿದ, ನಿನಗೇನು ಬೇಕು ಹೇಳು? ಭೂಮಿ ಅವನ ಮಾತು ಕೇಳಿದ ತಕ್ಷಣ ಅರ್ಜುನ್ ಕಡೆ ತಿರುಗಿದ್ಲು ಮತ್ತು ಅವನ ಕಡೆ ನೋಡಿ ಲಘುವಾಗಿ ನಗ್ತಾ ಹೇಳಿದ್ಲು, ಕೆಲವು ಸಾಮಾನುಗಳು ಬೇಕಿತ್ತು, ನೀನು ನನಗೆ ಈ ಎಲ್ಲ ಸಾಮಾನುಗಳನ್ನ ತಂದು ಕೊಡಬಲ್ಲಿಯಾ? ಅರ್ಜುನ್ ಮೆಲ್ಲನೆ ಹ್ಞೂ ಅಂತ ತಲೆ ಅಲ್ಲಾಡಿಸ್ದ. ಭೂಮಿ ತನ್ನ ಕೈಯಲ್ಲಿದ್ದ ಒಂದು ಪೇಪರನ್ನು ಅವನಿಗೆ ನೀಡ್ತಾ ಹೇಳಿದ್ಲು, ಇದರಲ್ಲಿ ಎಷ್ಟು ಸಾಮಾನು ಬರೆಯಲಾಗಿದೆಯೋ ಅಷ್ಟನ್ನು ತಂದುಕೊಡು ಮತ್ತು ಇವು ಕೆಲವು ಹಣ. ಇಷ್ಟು ಹೇಳಿ ಭೂಮಿ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು, ನಿಜ ಹೇಳಬೇಕಂದ್ರೆ ಈಗ ನನ್ನ ಹತ್ರ ಇಷ್ಟೇ ಹಣ ಇದೆ, ಆದರೆ ನನ್ನ ಪ್ರಕಾರ ಈ ಹಣದಲ್ಲಿ ಈ ಎಲ್ಲ ಸಾಮಾನುಗಳು ಬಂದುಬಿಡುತ್ತವೆ. ಅರ್ಜುನ್ ಭೂಮಿ ಕಡೆ ನೋಡ್ದ ಮತ್ತು ಅವಳ ಕೈಯಿಂದ ಕೇವಲ ಆ ಪೇಪರ್ ತಗೊಂಡ. ಹಣದ ಕಡೆ ನೋಡಿ ಅವನು ಮೆಲ್ಲನೆ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಹೇಳ್ದ, ಇದರ ಯಾವುದೇ ಅಗತ್ಯ ಇಲ್ಲ. ಇಷ್ಟು ಹೇಳಿ ಅವನ ಅಲ್ಲಿಂದ ಹೊರಗೆ ಹೋದ. ಭೂಮಿ ಅರ್ಜುನ್ ಕಡೆ ನೋಡಿ ನಕ್ಳು ಮತ್ತು ನೇರವಾಗಿ ತನ್ನ ಕೋಣೆಗೆ ಹೋದ್ಲು. ಸಂಜೆ ಆಯಿತು. ಸೂರ್ಯ ಸಂಜೆ ಮನೆಗೆ ವಾಪಸ್ ಬಂದಾಗ ಭೂಮಿ ಬಾಲ್ಕನಿಯಲ್ಲಿ ಸುಮ್ಮನೆ ನಿಂತಿರೋದನ್ನು ನೋಡ್ದ. ಸೂರ್ಯ ಒಂದು ಕ್ಷಣ ನಿಂತು ಅವಳನ್ನ ನೋಡೋದಕ್ಕೆ ಶುರು ಮಾಡ್ದ. ಭೂಮಿಯ ಮುಖ ನೋಡಿ ಸೂರ್ಯ ನಗ್ತಾ ಮತ್ತು ಅವಳ ಹತ್ರ ಹೋಗ್ತಿದ್ದ. ಆಗಲೇ ಅವನಿಗೆ ಅರ್ಜುನ ಮಾತು ನೆನಪಾಯಿತು ಮತ್ತು ಅವನು ಅಲ್ಲೇ ನಡೆಯುತ್ತಾ ನಿಂತುಬಿಟ್ಟ. ಅವನು ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಹೇಳ್ಕೊಂಡ, ಇಲ್ಲ, ನಾನು ಮತ್ತೆ ಅದೇ ಕೆಲಸ ಮಾಡೋದಕ್ಕೆ ಹೋಗ್ತಿದ್ದೀನಿ. ಯಾವುದು ಅರ್ಜುನ್ ನನಗೆ ಮಾಡದಂತೆ ತಡೆದಿದ್ದಾನೋ ನಾನು ಭೂಮಿಯಿಂದ ದೂರ ಇರಬೇಕು. ಎಷ್ಟು ಹೇಳಿ ಸೂರ್ಯ ತನಗೆ ತಾನೇ ಸಮಾಧಾನ ಪಡಿಸ್ಕೊಂಡ ಮತ್ತು ಅವನು ನೇರವಾಗಿ ವಾಶ್ರೂಮ್ ಕಡೆ ಹೋದ. ಸ್ವಲ್ಪ ಸಮಯದ ನಂತರ ಅವನು ಫ್ರೆಶ್ ಆಗಿ ಹೊರಗೆ ಬಂದಾಗ ಭೂಮಿ ಅಲ್ಲೇ ಸೋಫಾದ ಮೇಲೆ ಕೂತು ತನ್ನ ಡಿನ್ನರ್ ಮಾಡ್ತಿರೋದನ್ನು ನೋಡ್ದ. ಅವಳು ಸ್ವಲ್ಪವೇ ಊಟ ಮಾಡಿದ್ಲು ಮತ್ತು ಸೂರ್ಯ ಹೊರಗೆ ಬಂದ ತಕ್ಷಣ ಅವಳು ಸೂರ್ಯನ ಕಡೆ ನೋಡಿದ್ಲು. ಊಟ ಮಾಡತ್ಲೆ ಅವಳು ನಿಂತುಬಿಟ್ಲು ಮತ್ತು ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡ್ಳು. ಸೂರ್ಯ ಅಲ್ಲೇ ಕನ್ನಡಿ ಮುಂದೆ ನಿಂತ್ಕೊಂಡ ಮತ್ತು ಅವನು ತನ್ನ ಕೂದಲನ್ನು ಬ್ಲೋ ಡ್ರೈಯರ್ನಿಂದ ಒಣಗಿಸಲು ಶುರು ಮಾಡ್ದ. ಅವನು ಅಲ್ಲೇ ಕನ್ನಡಿಯಲ್ಲಿ ನಿಂತು ಗುಟ್ಟಾಗಿ ಭೂಮಿ ಕಡೆ ನೋಡ್ತಿದ್ದ. ಭೂಮಿ ತನ್ನ ಊಟ ಮುಗಿಸಿದ ತಕ್ಷಣ ಎದ್ದು ನಿಂತಳು ಮತ್ತು ನೇರವಾಗಿ ಚೇಂಜಿಂಗ್ ರೂಮ್ ಕಡೆ ಹೋದ್ಲು. ಸೂರ್ಯ ಅವಳ ಕಡೆ ನೋಡಿ ಮೆಲ್ಲನೆ ಧ್ವನಿಯಲ್ಲಿ ಹೇಳ್ದ, ಈ ಹುಡುಗಿ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ? ಅಂದಹಾಗೆ ಇವಳು ನನ್ನನ್ನು ಇಗ್ನೋರ್ ಮಾಡ್ತಿದ್ರೆ ಅದು ಒಳ್ಳೆಯದೇ. ಇಷ್ಟು ಹೇಳಿ ಸೂರ್ಯ ತನ್ನ ಬಟ್ಟೆಗಳನ್ನ ಧರಿಸ್ತಾ ಮತ್ತು ಅವನು ಡಿನ್ನರ್ ಮಾಡೋದು ಕೋಣೆಯಿಂದ ಹೊರಗೆ ಹೋದ. ಡಿನ್ನರ್ ಮಾಡಿದ ನಂತರ ಸೂರ್ಯ ಎದ್ದ ಮತ್ತು ಅವನು ನೇರವಾಗಿ ಪರಿ ಕೋಣೆಗೆ ಅವಳನ್ನ ಭೇಟಿಯಾಗೋದಕ್ಕೆ ಹೋದ.
ಪರಿ ಕೋಣೆಯಲ್ಲೊಬ್ಬಳೇ ಇರಲಿಲ್ಲ. ಅರ್ಜುನ್ ಅವಳ ಜೊತೆಗಿದ್ದ. ಅರ್ಜುನ್ ಸೂರ್ಯ ಬರ್ತಿರೋದು ನೋಡಿದ ತಕ್ಷಣ ಎದ್ದು ನಿಂತ ಮತ್ತವನು ಮೆಲ್ಲನೆ ಅವನ ಕಡೆ ನೋಡ್ತಾ ಹೇಳ್ದ, ಪರಿಗೆ ನಾನು ಡಿನ್ನರ್ ಮಾಡಿಸ್ದೆ ಮತ್ತು ಅವಳಿಗೆ ಮೆಡಿಸನ್ ನೀಡಿದ್ದೀನಿ. ಬಹುಶಃ ಆ ಮೆಡಿಸನ್ ಬಹಳ ಪವರ್ಫುಲ್ ಆಗಿದೆ. ಅವಳು ಮೆಡಿಸನ್ ತಿಂದ ತಕ್ಷಣವೇ ಮಲಗಿದ್ದಾಳೆ. ಅರ್ಜುನ್ ಮಾತು ಕೇಳಿ ಸೂರ್ಯ ಏನೂ ಹೇಳಿಲ್ಲ ಮತ್ತು ಅವನು ಮೆಲ್ಲನೆ ಪರಿ ಕಡೆ ನೋಡ್ತಾ ಹೇಳ್ದ, ಇಟ್ಸ್ ಓಕೆ, ಅವಳು ಮಲಗಲಿ, ಅವಳಿಗೆ ರೆಸ್ಟ್ ಅಗತ್ಯ ಇದೆ. ಅರ್ಜುನ್ ಅಲ್ಲೇ ನಿಂತು ಸೂರ್ಯನ ಜೊತೆ ಉಳಿದ ವಿಷಯಗಳನ್ನ ಮಾತಾಡೋದಕ್ಕೆ ಶುರು ಮಾಡ್ದ. ಆಗ ಸೂರ್ಯ ಅವನಿಗೆ ಹೇಳ್ದ, ನಾನು ಆಸ್ಪತ್ರೆಯಿಂದ ಮರಳುವಾಗ ಆಫೀಸ್ಗೆ ಹೋಗಿದ್ದೆ ಮತ್ತು ನಾವು ಒಂದು ಪಾರ್ಸೆಲ್ ಡೆಲಿವರಿ ಆಗಿಲ್ಲ. ಅದು ಯಾರಿಂದಾಗಿ ಅಂತ ನಿನಗೆ ಗೊತ್ತೇ? ಅರ್ಜುನ್ ಸೂರ್ಯನ ಮಾತು ಕೇಳಿದ ತಕ್ಷಣ ಹೌದು ಅಂತ ಹೇಳ್ತಾ, ನನಗೆ ವಿಷಯ ತಿಳಿತು. ಆದರೆ ನಾನು ಪರಿ ಬಗ್ಗೆ ಸ್ವಲ್ಪ ಆತಂಕದಲ್ಲಿದ್ದೆ, ಹಾಗಾಗಿ ಅದರ ಕಡೆ ಗಮನ ಕೊಡಲಿಲ್ಲ. ನೀನು ಟೆನ್ಷನ್ ತೊಗೋಬೇಡ, ನಾನು ನಾಳೆ ಆಫೀಸ್ಗೆ ಹೋದಾಗ ಅದನ್ನು ಚೆಕ್ ಮಾಡ್ತೀನಿ. ಮತ್ತು ಯಾರಿಂದಾಗಿ ಈ ಪಾರ್ಸೆಲ್ ನಿಂತಿದೆಯೋ ಅವನನ್ನು ನಾನು ನೋಡ್ಕೊಳ್ತೀನಿ, ನೀನು ಟೆನ್ಷನ್ ತೊಗೋಬೇಡ. ಸೂರ್ಯ ಅರ್ಜುನ್ ಮಾತು ಕೇಳಿ ಮೆಲ್ಲನೆ ಒಪ್ಪಿಗೆ ಸೂಚಿಸ್ದ ಮತ್ತು ಅವನು ಸುಮ್ಮನೆ ಪರಿ ಕೋಣೆಯಿಂದ ಹೊರಗೆ ಬಂದ. ಅರ್ಜುನ್ ಅಲ್ಲಿ ಸೋಫಾದ ಮೇಲೆ ದಿಂಬಿಟ್ಕೊಂಡು ಮಲಗ್ದ ಮತ್ತು ಅವನು ಪರಿ ಕಡೆಗೆ ನೋಡ್ತಿದ್ದ. ಪರಿ ಗಾಢ ನಿದ್ರೆಯಲ್ಲಿದ್ಲು. ಇತ್ತ ಸೂರ್ಯ ತನ್ನ ಕೋಣೆಗೆ ಬಂದಾಗ ಭೂಮಿ ಬೆಡ್ ಮೇಲಲ್ಲದೆ ಎದುರಿನ ಕೌಚ್ ಮೇಲೆ ತನ್ನ ದಿಂಬನ್ನು ಇಡ್ತಿರೋದನ್ನು ನೋಡ್ದ. ಅವಳು ಬಟ್ಟೆ ಬದಲಿಸಿದ್ಲು. ಅವಳು ತನ್ನ ನೈಟ್ ಡ್ರೆಸ್ನಲ್ಲಿದ್ಲು. ಅವಳು ಈ ರೀತಿ ಕೌಚ್ ಮೇಲೆ ದಿಂಬು ಮತ್ತು ತನ್ನ ಬ್ಲ್ಯಾಂಕೆಟ್ ಇಡ್ತಿರೋದನ್ನು ಕಂಡು ಸೂರ್ಯ ಅವಳ ಹತ್ರ ಬರ್ತಾ ಹೇಳ್ದ, ಇದನ್ನೇನು ಮಾಡ್ತಿದ್ಯಾ ನೀನು? ಭೂಮಿ ಅವನ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ಅವಳು ಸುಮ್ಮನೆ ಅಲ್ಲೇ ಕೌಚ್ ಮೇಲೆ ಕೂತು ತನ್ನ ಬ್ಲ್ಯಾಂಕೆಟ್ ಬಿಡಿಸಲು ಶುರು ಮಾಡಿದ್ಲು. ಸೂರ್ಯ ನಡೆದು ಅವಳ ಹತ್ರ ಬಂದ ಮತ್ತು ಅವನು ಭೂಮಿ ಮುಂದೆ ನಿಂತು ತನ್ನ ಕೈಯನ್ನು ತನ್ನ ಬೆನ್ನಿನ ಹಿಂದೆ ಕಟ್ಕೊಂಡು ಬಹಳ ಕಟ್ಟುನಿಟ್ಟಾಗಿ ಕೇಳಿದ, ನಾನು ನಿನಗೇನೋ ಕೇಳ್ತಿದ್ದೀನಿ, ಇದನ್ನೇನು ಮಾಡ್ತಿದ್ಯಾ ನೀನು? ಹೇಳ್ತೀಯಾ? ಭೂಮಿ ಕೂಗುತ್ತಾ ಉತ್ತರಿಸಿದ್ಲು. ನಿನಗೆ ಕಾಣಿಸ್ತಿಲ್ವಾ? ನಾನು ಬೆಡ್ ಸಿದ್ಧಪಡಿಸ್ತಿದ್ದೀನಿ. ಸೂರ್ಯ ಅವಳ ಮಾತು ಕೇಳಿದ ತಕ್ಷಣ ಗೊಂದಲಕ್ಕೊಳಗಾದ ಮತ್ತು ತನ್ನ ಹುಬ್ಬುಗಳನ್ನ ಸಂಕುಚಿಸಿ ಹೇಳ್ದ, ಎದುರಿಗೆ ಅಷ್ಟೊಂದು ದೊಡ್ಡ ಕಿಂಗ್ ಸೈಜ್ ಬೆಡ್ನೇ ಕಾಣಿಸ್ತಿಲ್ವಾ? ಇಲ್ಲ್ಯಾಕೆ ಮಲಗ್ತಿದ್ಯಾ? ಬೆಡ್ ಮೇಲೆ ನಡಿ. ಭೂಮಿ ಸೂರ್ಯನ ಮಾತು ಕೇಳಿದ್ಲು ಮತ್ತು ಅವಳನ್ನು ಕೋಪದಿಂದ ದಿಟ್ಟಿಸಿ ನೋಡೋದಕ್ಕೆ ಶುರು ಮಾಡಿದ್ಲು. ಸೂರ್ಯ ಭೂಮಿ ಕೈ ಹಿಡ್ದ ಮತ್ತು ಅವಳನ್ನ ಬೆಡ್ ಕಡೆ ಕರ್ಕೊಂಡು ಬರೋದಕ್ಕೆ ಶುರು ಮಾಡ್ದ. ಭೂಮಿ ಅವನ ಕೈಯಿಂದ ತನಗೆ ಇನ್ನೊಂದು ಕೈಯಿಂದ ಹಿಡಿದ್ಲು ಮತ್ತು ಅವನ ಕೈಯನ್ನು ಕೊಡುತ್ತಾ ಹೇಳಿದ್ಲು, ನನಗೆ ನೀನು ಬೆಡ್ ಮೇಲೆ ಮಲಗೋದಕ್ಕೆ ಇಷ್ಟ ಇಲ್ಲ, ನನ್ನ ಕೈ ಬಿಡು. ಸೂರ್ಯ ಭೂಮಿ ಮಾತು ಕೇಳಿ ಬಹಳ ಗೊಂದಲಕ್ಕೊಳಗಾಗಿದ್ದ ಮತ್ತು ಅವನ ಆಶ್ಚರ್ಯದಿಂದ ಅವಳ ಕಡೆ ನೋಡ್ದ. ಭೂಮಿ ಸೂರ್ಯನ ಮಾತು ಕೇಳಲಿಲ್ಲ ಮತ್ತು ಅವಳು ತಕ್ಷಣ ತನ್ನ ದಿಂಬಿನ ಮೇಲೆ ತಲೆ ಇಟ್ಟು ತನ್ನ ಬ್ಲ್ಯಾಂಕೆಟ್ ಹೊತ್ಕೊಳ್ತಾ ಹೇಳಿದ್ಲು, ನಿನಗೆ ಯಾಕೆ ಬೇಕು? ಅಂದಹಾಗೆ ಅದು ನನ್ನ ಬೆಡ್ ಮೇಲಲ್ಲ, ನಿನ್ನ ಬೆಡ್. ನೀನು ಆರಾಮವಾಗಿ ನಿನ್ನ ಬೆಡ್ ಮೇಲೆ ಮಲಗು. ಸೂರ್ಯನಿಗೆ ಭೂಮಿ ಮಾತಾಡ್ತಾ ಆಗಲಿಲ್ಲ ಮತ್ತು ಅವಳ ಹತ್ರ ಹೋಗಿ ಅವಳ ಬ್ಲ್ಯಾಂಕೆಟ್ ಎಳಿತಾ ಹೇಳ್ದ, ಇದೇನು ಮಕ್ಕಳಾಟ? ಸುಮ್ಮನೆ ಬಂದು ಬೆಡ್ ಮೇಲೆ ಮಲಗು. ನನಗೆ ಬೆಳಿಗ್ಗೆ ಬೇಗ ಆಫೀಸ್ಗೆ ಹೋಗಬೇಕಿದೆ ಮತ್ತು ಒಂದು ವೇಳೆ ನೀನು ಇಲ್ಲಿ ಮಲಗಿದ್ರೆ AC ಗಾಳಿ ನೇರವಾಗಿ ನಿನಗೆ ತಗಲುತ್ತೆ ಮತ್ತು ನೀನು ಅನಾರೋಗ್ಯಕ್ಕೀಡಾಗ್ತೀಯಾ? ಭೂಮಿ ಸೂರ್ಯನ್ ಈ ಮಾತು ಕೇಳಿ ಅವನನ್ನು ದಿಟ್ಟಿಸಿ ನೋಡಿದ್ಲು ಮತ್ತು ಅವನ ಕೈಯಿಂದ ತನ್ನ ಬ್ಲ್ಯಾಂಕೆಟ್ ಕಸಿದ್ಕೊಳ್ತಾ ಹೇಳಿದ್ಲು, ನಾನು ಅನಾರೋಗ್ಯಕ್ಕೀಡಾದರೆ ಆಗಲಿ ಬಿಡು, ನಿನಗದ್ರಿಂದೇನು? ಅಂದಹಾಗೆ ನಾನು ನಿನಗೆ ಯಾವುದೇ ಮುಖ್ಯವಲ್ಲದ ಮೇಲೆ ಮತ್ತು ನಿನ್ನ ನಡುವೆ ಯಾವುದೇ ಸಂಬಂಧ ಇಲ್ದಿರುವಾಗ ನಾನು ನಿನ್ನ ಜೊತೆ ನೀನು ಬೆಡ್ ಮೇಲೆ ಯಾಕೆ ಮಲಗಲಿ? ಸೂರ್ಯ ಭೂಮಿ ಮಾತು ಕೇಳಿದ ತಕ್ಷಣ ಆಶ್ಚರ್ಯದಿಂದ ಅವಳ ಕಡೆ ನೋಡೋದಕ್ಕೆ ಶುರು ಮಾಡ್ದ ಮತ್ತು ಅವನ ಮೆಲ್ಲನೆ ಧ್ವನಿಯಲ್ಲಿ ಕೇಳ್ದ, ಇದನ್ನೇನು ಹೇಳ್ತಿದ್ಯಾ ನೀನು? ಪ್ರಜ್ಞೆಯಲ್ಲಿದೆಯಾ? ಭೂಮಿ ಕೌಚ್ನಿಂದ ಎದ್ದು ನಿಂತಳು ಮತ್ತು ಅವಳು ಸೂರ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೇಳಿದ್ಲು, ಹೌದು, ಪೂರ್ತಿ ಪ್ರಜ್ಞೆಯಲ್ಲಿದ್ದೀನಿ ನಾನು ಮತ್ತು ನನಗೆಲ್ಲವೂ ಅರ್ಥವಾಗಿದೆ. ನಾನು ಏನು ಮಾಡ್ತಿದ್ದೀನಿ ಮತ್ತು ಏನು ಮಾಡ್ತಿಲ್ಲ ಅಂತ. ಈಗ ನೀನು ಹೋಗಿ ನೀನು ಬೆಡ್ ಮೇಲೆ ಮಲಗು, ನನ್ನನ್ನು ತೊಂದರೆಗೊಳಿಸಬೇಡ. ಈಗಾಗಲೇ ನನ್ನ ತಲೆಯಲ್ಲಿ ತುಂಬ ಜೋರಾಗಿ ನೋವಾಗ್ತಿದೆ. ಸೂರ್ಯ ಭೂಮಿ ಈ ಮಾತು ಕೇಳ್ದ ಮತ್ತು ಭೂಮಿ ಬೆಡ್ ಕಡೆ ಹೋಗ್ತಿದ್ದಾಗ ಸೂರ್ಯ ಅವಳ ಕೈ ಹಿಡ್ಕೊಳ್ತಾ ಕೇಳ್ದ, ಏನಾಗಿದೆ ನಿನಗೆ? ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಯಾ? ಭೂಮಿ ಸೂರ್ಯನ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಳ್ತಾ ಹೇಳಿದ್ಲು, ಬಿಡು ನನ್ನ ಕೈ. ಸೂರ್ಯ ಅವಳ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡ ಮತ್ತು ಭೂಮಿ ಇನ್ನೊಂದು ಕೈಯಿಂದ ಅವನ ಕಾಲರ್ ಹಿಡ್ಕೊಳ್ತಾ ಹೇಳಿದ್ಲು, ಏನು ಹೇಳಿದೆ ನೀನು ಆಸ್ಪತ್ರೆಯಲ್ಲಿ ಪರಿಗೆ? ಅವಳು ನನ್ನ ಅತ್ತಿಗೆ ಅಂತ ಕರೀತಿದ್ದಾಗ ನಾನು ಒಂದು ವೇಳೆ ಪರಿ ಅತ್ತಿಗೆ ಅಲ್ತಿದ್ರೆ ಮತ್ತಾರು ನಾನು? ಹೇಳು, ಏನು ಸಂಬಂಧ ನನ್ನ ಮತ್ತು ನಿನ್ನ ನಡುವೆ? ಮತ್ತು ನನ್ನ ಮತ್ತು ನಿನ್ನ ನಡುವೆ ಯಾವುದೇ ರಿಲೇಷನ್ ಇಲ್ದಿದ್ರೆ ನನ್ನಿಂದ ದೂರ ಇರು. ಸೂರ್ಯ ಭೂಮಿಯ ಎಲ್ಲ ಮಾತುಗಳನ್ನ ಕೇಳಿ ಅವಳ ಮುಖದ ಕಡೆ ನೋಡೋದಕ್ಕೆ ಶುರು ಮಾಡ್ದ. ಅವನಿಗೆ ಭೂಮಿ ಮುಖದಲ್ಲಿ ಒಂದು ವಿಚಿತ್ರವಾದ ನೋವು ಕಾಣಿಸ್ತಿತ್ತು. ಅವಳು ಈ ಸಮಯದಲ್ಲಿ ಎಷ್ಟು ಕಿರಿಕಿರಿಗೊಂಡಿದ್ದಾಳೆ ಅಂತ ಅವನಿಗೆ ತಿಳಿತಿತ್ತು. ಆದ್ದರಿಂದ ಅವನೇನೂ ಹೇಳಲಿಲ್ಲ. ಭೂಮಿ ತನ್ನ ಹೃದಯದಲ್ಲಿ ತುಂಬಿದ್ದ ಪೂರ್ತಿ ಕೋಪವನ್ನು ಹೊರ ಹಾಕುತ್ತಾ ಹೇಳಿದ್ಲು, ಪರಿ ನನ್ನ ಅತ್ತಿಗೆ ಅಂತ ಕರೆಯೋದು ನಿನಗೆ ಅಷ್ಟೊಂದು ಕೆಟ್ಟದಾಗ ಅನಿಸ್ತಿರುವಾಗ ಈಗ ಇಲ್ಲಿ ನಿಂತು ನನ್ನ ಜೊತೆ ಸುಮ್ಮನೆ ವಾದ ಯಾಕೆ ಮಾಡ್ತಿದ್ಯಾ? ಹೇಳಿಬಿಟ್ಟೆ ಅಲ್ವ ನನಗೆ ನಿನ್ನ ಜೊತೆ ಮಲಗೋದಕ್ಕೆ ಇಷ್ಟ ಇಲ್ಲ ಅಂತ. ಈಗ ಹೋಗು ಮತ್ತು ನನ್ನಿಂದ ದೂರ ಇರು. ಮತ್ತು ನನ್ನ ಹತ್ರ ಯಾವಾಗ ಬಾ ಅಂದರೆ ಯಾವಾಗ ನಿನ್ನ ಹತ್ರ ನನ್ನ ಪ್ರಶ್ನೆಗೆ ಉತ್ತರ ಇರುತ್ತೋ ಮತ್ತು ಯಾವಾಗ ನಿಂಗೆ ತಿಳಿಯುತ್ತೋ ನಾನು ನಿನಗೇನಾಗಬೇಕು ಅಂತ, ನನ್ನ ಮತ್ತು ನಿನ್ನ ಸಂಬಂಧ ಏನು ಅಂತ. ಒಂದು ವೇಳೆ ನಾನು ಪರಿ ಅತ್ತಿಗೆ ಅಲ್ದಿದ್ರೆ ಅವಳಿಗೆ ನಾನು ಮಿಸ್ಟ್ರೆಸ್ ಇಷ್ಟು ಹೇಳಿ ಭೂಮಿ ಸೂರ್ಯನನ್ನು ನೂಕಿದ್ಲು ಮತ್ತು ಸೂರ್ಯ ಲಘುಬಗೆಯಿಂದ ಹಿಂದೆ ಸರಿದಾಗ ಭೂಮಿ ತಕ್ಷಣ ತನ್ನ ಬ್ಲ್ಯಾಂಕೆಟ್ ಎತ್ಕೊಂಡು ಅಲ್ಲೇ ಕೌಚ್ ಮೇಲೆ ಮಲಗಿದ್ಲು ಮತ್ತು ತನ್ನ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಳು. ಭೂಮಿಯ ಪೂರ್ತಿ ಮಾತು ಕೇಳಿದ ನಂತರ ಸೂರ್ಯನಿಗೆ ಅರ್ಥ ಆಯಿತು ಭೂಮಿ ಇದೇ ವಿಷಯಕ್ಕೆ ಬೇಸರಗೊಂಡಿದ್ದಾಳೆ ಅಂತ. ಅಂದರೆ ಅವನ ಪರಿಗವನ ಅತ್ತಿಗೆ ಅನ್ನೋದಂತೆ ತಡೆದಿದ್ದು ಭೂಮಿ ಮನಸ್ಸಿಗೆ ತಗಲಿದೆ.
ಅವಳು ಈ ರೀತಿ ಬೇಸರಗೊಂಡಿರೋದನ್ನು ಕಂಡು ಸೂರ್ಯನಿಗೆ ಅವಳ ಜೊತೆ ಇನ್ನೇನು ಮಾತಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅವನು ಮೆಲ್ಲನೆ ತನ್ನ ಬೆಡ್ ಮೇಲೆ ಬಂದು ಮಲಗ್ದ ಮತ್ತು ಭೂಮಿ ಮೆಲ್ಲನೆ ತನ್ನ ಕಣ್ಣು ಬಿಟ್ಟು ಸೂರ್ಯನ ಕಡೆ ನೋಡಿದ್ಲು. ಸೂರ್ಯ ತನ್ನ ಬೆಡ್ ಮೇಲೆ ಮಲಗ್ದ ಮತ್ತು ಭೂಮಿ ಅವನ್ನ ಈ ರೀತಿ ಮಲಗಿರೋದನ್ನು ಕಂಡಾಗ ಅವಳ ಹೃದಯ ಇನ್ನೂ ಹೆಚ್ಚಾಗಿ ಒಡೆದು ಹೋದಂತಾಯಿತು. ಅವಳು ತನ್ನ ಬ್ಲ್ಯಾಂಕೆಟನ್ನು ಮುಖದವರೆಗೆ ಹೊತ್ಕೊಂಡ್ಳು ಮತ್ತು ಮೆಲ್ಲನೆ ಧ್ವನಿಯಲ್ಲಿ ಹೇಳ್ಕೊಂಡ್ಳು, ನಾನು ಸುಮ್ಮನೆ ಈ ಮನುಷ್ಯನ ಜೊತೆ ಅಟ್ಯಾಚ್ ಆಗ್ತಿದ್ದೆ. ಇವನು ನಿಜವಾಗಿಯೂ ನನಗಾಗಿ ಏನನ್ನು ಅನುಭವಿಸ್ತಿಲ್ಲ. ನಾನು ಸುಮ್ಮನೆ ಇಲ್ಲದ ಸಿನಾರಿಯೋಗಳನ್ನ ನನ್ನ ಮನಸ್ಸನ್ನ ಸೃಷ್ಟಿಸಿಕೊಂಡಿದ್ದೆ. ಅದು ಬಹುಶಃ ನನ್ನ ದೊಡ್ಡ ತಪ್ಪು. ಇಷ್ಟು ಹೇಳಿ ಭೂಮಿ ಕಣ್ಣಿಂದ ನೀರು ಸುರಿಯೋದಕ್ಕೆ ಶುರು ಮಾಡಿತು. ಸ್ವಲ್ಪ ಹೊತ್ತಿನಲ್ಲಿ ಭೂಮಿ ಮಲಗಿದ್ಲು. ಆದರೆ ಸೂರ್ಯ ಅವಳು ಹೇಳಿದ ಮಾತುಗಳ ಬಗ್ಗೆ ಯೋಚಿಸ್ತಿದ್ದ ಮತ್ತು ಅವನ ನಿದ್ರೆ ಬರ್ತಿರಲಿಲ್ಲ. ಆಗ ಅವನೆದ್ದು ಭೂಮಿ ಕಡೆ ನೋಡ್ದ ಮತ್ತು AC ಕಡೆ ನೋಡ್ದ. AC ನೇರವಾದ ಗಾಳಿ ಭೂಮಿ ಮುಖಕ್ಕೆ ತಗಲ್ತಿತ್ತು ಮತ್ತು ಸೂರ್ಯನಿಗೆ ಗೊತ್ತಿತ್ತು, ಒಂದು ವೇಳೆ ಭೂಮಿ ರಾತ್ರಿ ಎಲ್ಲ ಇದೇ ರೀತಿ AC ಕೆಳಗೆ ಮಲಗಿದ್ರೆ ಅವಳ ಆರೋಗ್ಯ ಕೆಟ್ಟು ಹೋಗುತ್ತೆ ಅಂತ. ಸೂರ್ಯ ಬೆಡ್ನಿಂದ ಎದ್ದ ಮತ್ತು ಅವನು ಭೂಮಿ ಹತ್ರ ಹೋಗಿ ಅವಳ ಮುಖವನ್ನು ಮುಟ್ದ. ಅವಳ ಪೂರ್ತಿ ಮುಖ AC ಗಾಳಿಯಿಂದ ಪೂರ್ತಿ ತಣ್ಣಗಾಗಿತ್ತು. ಸೂರ್ಯ ಮೆಲ್ಲನೆ ಭೂಮಿಯನ್ನು ತನ್ನ ತೋಳುಗಳಲ್ಲಿ ಎತ್ಕೊಂಡ ಮತ್ತು ಅವಳನ್ನ ಕರ್ಕೊಂಡು ಬೆಡ್ ಮೇಲೆ ಬಂದ. ಅವನು ಭೂಮಿಯನ್ನು ತನ್ನ ಬ್ಲ್ಯಾಂಕೆಟ್ ಒಳಗೆ ಮಲಗಿಸ್ದ ಮತ್ತು ಅವಳನ್ನ ತನ್ನ ತೋಳುಗಳಲ್ಲಿ ಅಪ್ಕೊಂಡ. ಅವಳು ಗಾಢ ನಿದ್ರೆಯಲ್ಲಿದ್ಲು ಮತ್ತು ಭೂಮಿ ಸೂರ್ಯನ ಬ್ಲ್ಯಾಂಕೆಟ್ ಒಳಗೆ ಬಂದ ತಕ್ಷಣ ಅವಳಿಗೆ ಸೂರ್ಯನ ದೇಹದ ಬೆಚ್ಚಗಿನ ಅನುಭವವಾಯಿತು. ಭೂಮಿ ಇನ್ನೂ ಗಾಢವಾದ ನಿದ್ರೆಗೆ ಜಾರದ್ಲು. ಸೂರ್ಯ ಅವಳ ಮುಖದ ಕಡೆ ನೋಡುತ್ತಲೇ ಇದ್ದ ಮತ್ತು ಅವನ ಮೆಲ್ಲನೆ ಭೂಮಿಯ ಮುಖದ ಮೇಲೆ ಹರಡಿದ್ದ ಕೂದಲನ್ನು ಸರಿಸ್ದ ಮತ್ತು ಅವಳ ತುಟಿಗಳ ಕಡೆ ನೋಡೋದಕ್ಕೆ ಶುರು ಮಾಡ್ದ. ಅವನು ಮೆಲ್ಲನೆ ಭೂಮಿ ಹತ್ರ ಹೋಗಿ ಅವಳ ತುಟಿಗಳ ಮೇಲೆ ಕಿಸ್ ಮಾಡ್ದ ಮತ್ತು ಅವನು ಭೂಮಿಯನ್ನು ತನ್ನ ಪೂರ್ತಿ ಹತ್ರ ಎಳ್ಕೊಂಡ ಮತ್ತು ಅವಳನ್ನ ತನ್ನ ತೋಳುಗಳಲ್ಲಿ ಅಪ್ಕೊಂಡು ಮಲಗ್ದ. ಸೂರ್ಯ ಭೂಮಿ ಮುಖದ ಪೂರ್ತಿ ಹತ್ತಿರ ಇದ್ದ ಮತ್ತು ಅವನು ಪದೇ ಪದೇ ಅವಳ ತಲೆ ಮೇಲೆ ಕೈ ಸವರ್ತಿದ್ದ ಮತ್ತು ಅವನ ಮುಖ ನುಣ್ಣಗ್ತಿದ್ದ. ಅವಳು ಸೂರ್ಯನ ತೋಳುಗಳಲ್ಲಿ ಬಹಳ ನೆಮ್ಮದಿಯಿಂದ ಮಲಗಿದ್ಲು. ಆದರೆ ಸೂರ್ಯನ ಕಣ್ಣಲ್ಲಿ ನಿದ್ರೆ ಹೆಸರೇ ಇರಲಿಲ್ಲ. ಅವನು ಮಲಗಲು ಬಯಸ್ತಲೇ ಇರಲಿಲ್ಲ. ಅವನು ಮೆಲ್ಲನೆ ಅವಳ ಸೊಂಟದ ಮೇಲೆ ಕೈ ಏರಿಸ್ದ ಮತ್ತು ಅವಳ ಸೊಂಟದ ಮೇಲೆ ತನ್ನ ಕೈಯನ್ನು ಮೆಲ್ಲನೆ ಸವರಲು ಶುರು ಮಾಡ್ದ. ಅವಳ ಸೊಂಟದ ಮೇಲೆ ಅವನ ಕೈ ಜಾರ್ತಿತ್ತು. ಅವಳ ತುಟಿಗಳನ್ನ ಸ್ಪರ್ಶಿಸಲು ಕೆಳಗೆ ಬಗ್ದ. ಅವನು ಯಾವಾಗ ಭೂಮಿ ತುಟಿಗಳನ್ನ ಮುತ್ತಿದ್ನೋ ಆಗ ಅವಳು ಲಘುವಾಗಿ ಅಲುಗಾಡಿದ್ಲು. ಅವನು ಭೂಮಿ ಕಡೆ ನೋಡಿ ಎಷ್ಟು ಆಕರ್ಷಿತನಾಗ್ತಿದ್ದಾನೆಂದರೆ ಅವನು ಈಗಲೇ ಭೂಮಿ ಆತ್ಮದಲ್ಲಿ ಬೆರೆತು ಹೋಗಬೇಕಂದಿತ್ತು. ಆದರೆ ಅವಳು ಈ ರೀತಿ ಮಲಗಿರೋದನ್ನು ಕಂಡು ಅವನು ಹೇಗೋ ತನ್ನನ್ನು ನಿಯಂತ್ರಿಸ್ಕೊಂಡ. ಸೂರ್ಯನಿಗನ್ನಿಸ್ತು ಭೂಮಿ ಎಲ್ಲಿ ಎದ್ದು ಬಿಡ್ತಾಳೋ ಅಂತ. ಅವನ ತಕ್ಷಣ ಭೂಮಿಯಿಂದ ದೂರ ಸರಿದ ಮತ್ತು ನೇರವಾಗಿ ವಾಶ್ರೂಮ್ ಕಡೆ ಹೋದ. ಸೂರ್ಯ ವಾಶ್ರೂಮ್ನಲ್ಲಿ ಹೋಗಿ ನಿಂತ್ಕೊಂಡ ಮತ್ತು ಅವನ ಕಣ್ಣು ಮುಂದೆ ಪದೇ ಪದೇ ಭೂಮಿ ಮುಖ ಬರ್ತಿತ್ತು. ಅವನು ಭೂಮಿಯನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ವಾಶ್ರೂಮ್ ಬಂದಾಗ ಅವನ ದೇಹದಲ್ಲಿ ಬಿಸಿ ಏರೋದಕ್ಕೆ ಶುರುವಾಗಿತ್ತು. ಅವನು ಭೂಮಿ ಬಗ್ಗೆ ಯೋಚಿಸತೊಡಗಿದ. ಅವನು ಬಂದ ಕ್ಷಣ ಮರೆತು ಹೋದ ತಾನು ಭೂಮಿಯನ್ನು ತನ್ನಿಂದ ದೂರ ಇಡೋದಕ್ಕೆ ಪ್ರಯತ್ನಿಸಿದ್ದೆ ಅಂತ. ಆದರೆ ಅವನು ಭೂಮಿಯಿಂದ ಎಷ್ಟು ದೂರ ಓಡ್ತಿದ್ದಾನೋ ಅವನ ಮನಸ್ಸು ಪದೇ ಪದೇ ಭೂಮಿ ಅಷ್ಟೇ ಹತ್ರ ಹೋಗ್ತಿತ್ತು. ಸೂರ್ಯ ಒಂದು ದೀರ್ಘ ಉಸಿರು ಬಿಟ್ಟ ಮತ್ತು ಅವನು ಯಾವಾಗ ವಾಶ್ರೂಮ್ನಿಂದ ಫ್ರೆಶ್ ಆಗಿ ಹೊರಗೆ ಬಂದನೋ ಆಗ ಅವನ ಎದುರಿನ ಕೌಚ್ ಮೇಲೆ ಕೂತ್ಕೊಂಡ ಮತ್ತು ಭೂಮಿ ಕಡೆ ಬಹಳ ಪ್ರೀತಿ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ದ. ಅವನು ಅರ್ಜುನ ಮಾತನ್ನು ನೆನಪಿಸ್ಕೊಳ್ತಾ ಹೇಳ್ದ, ಏನೇ ಆಗಲಿ ನಾನು ಭೂಮಿಯಿಂದ ದೂರ ಇರಲೇಬೇಕು. ನಾನು ಅವಳಿಗೆ ಎಂದಿಗೂ ನನ್ನ ಹೃದಯದ ಮಾತನ್ನು ತಿಳಿಯೋದಕ್ಕೆ ಬಿಡೋದಿಲ್ಲ. ಅಂದರೆ ನಾನು ಭೂಮಿಯನ್ನು ಪ್ರೀತಿಸ್ತೀನಿ ಅಂತ. ಆದರೆ ನಾನು ಯಾವಾಗಲೂ ಸಾಯೋವರೆಗೆ ಅವಳನ್ನ ಪ್ರೀತಿಸ್ತೀನಿ. ಆದರೆ ಈ ವಿಷಯ ಅವಳಿಗೆ ತಿಳಿಯೋದಕ್ಕೆ ಬಿಡೋದಿಲ್ಲ. ನಾನು ಪ್ರಪಂಚದ ಕಣ್ಣಲ್ಲಿ ಇಂದು ಕೂಡ ಅದೇ ಮಾಫಿಯಾ ಮತ್ತು ಭೂಮಿ ಒಂದು ವೇಳೆ ನನ್ನ ಹತ್ರ ಬಂದರೆ ಹೇಗೆ ನನ್ನ ಪ್ರಾಣಕ್ಕೆ ಅಪಾಯ ಇರುತ್ತದೋ ಹಾಗೆ ಅವಳ ಪ್ರಾಣಕ್ಕೂ ಅಪಾಯ. ಮತ್ತು ನಾನು ಹಾಗೆ ಆಗೋದಕ್ಕೆ ಬಿಡೋದಿಲ್ಲ. ನಾನು ಬಯಸಿದ್ರೂ ಭೂಮಿಯನ್ನು ಯಾವುದೇ ರೀತಿ ಅಪಾಯಕ್ಕೆ ಸಿಲುಕಿಸೋದಕ್ಕೆ ಬಿಡೋದಿಲ್ಲ. ಅವಳ ಪ್ರಾಣ ನಂಗೆ ತುಂಬ ಮುಖ್ಯ ಮತ್ತು ನಾನು ಅವಳಿಗೆ ಯಾವುದೇ ತೊಂದರೆ ಬರೋದಕ್ಕೆ ಬಿಡೋದಿಲ್ಲ. ಸೂರ್ಯ ಸ್ವಲ್ಪ ಸಮಯದವರೆಗೆ ಅಲ್ಲೇ ಕೂತು ಭೂಮಿ ಬಗ್ಗೆ ಎಲ್ಲ ವಿಷಯಗಳನ್ನ ಯೋಚಿಸ್ತಿದ್ದ. ಅವನು ಗಡಿಯಾರದ ಕಡೆ ನೋಡಿದಾಗ ರಾತ್ರಿ 2:30 ಮತ್ತು ಅವನು ಎದ್ದು ಅಲ್ಲೇ ಭೂಮಿ ಪಕ್ಕ ಬಂದು ಮಲಗ್ದ. ಅವನು ಭೂಮಿಗೆ ಸರಿಯಾಗಿ ಬ್ಲ್ಯಾಂಕೆಟ್ ಹೊದಿಸ್ದ. ಅವನಲ್ಲೇ ಭೂಮಿ ಮುಖ ನೋಡ್ತಾ ಮಲಗ್ದ. ಬೆಳಿಗ್ಗೆ ಸೂರ್ಯನ ಕಣ್ಣು ತೆರೀತು ಮತ್ತು ಅವನು ನೋಡ್ದ ಭೂಮಿ ಇನ್ನೂ ಮಲಗಿದ್ದಾಳೆ. ಅವನ ತಕ್ಷಣ ಬೆಡ್ನಿಂದ ಎದ್ದ ಮತ್ತು ಫ್ರೆಶ್ ಆಗೋದಕ್ಕೆ ವಾಶ್ರೂಮ್ಗೆ ಹೋದ. ಫ್ರೆಶ್ ಆಗಿ ಅವನು ಹೊರಗೆ ಬಂದಾಗ ಅವಳು ಇನ್ನೂ ಗಾಢ ನಿದ್ರೆಯಲ್ಲಿದ್ಲು. ಆದ್ದರಿಂದ ಅವನು ಅವಳನ್ನ ತೊಂದರೆಗೊಳಿಸಲಿಲ್ಲ ಮತ್ತು ಅವನು ನೇರವಾಗಿ ಕೋಣೆಯಿಂದ ಹೊರಗೆ ಬಂದ. ಪರಿ ಹೊರಗೆ ತನ್ನ ಕೋಣೆಯಿಂದ ಹೊರಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತು ನಾಷ್ಟ ಮಾಡ್ತಿದ್ಲು. ಸೂರ್ಯ ಅವಳನ್ನ ನೋಡಿ ನಗ್ತಾ ಹೇಳ್ದ, ಪುಟ್ಟಕ್ಕ ಹೇಗಿದೆ ಆರೋಗ್ಯ? ನೀನೀಗ ಆರಾಮಾಗಿದೆಯಾ ಅಲ್ವಾ? ಪರಿ ಸೂರ್ಯನ ಕಡೆ ನೋಡಿ ಹೌದು ಅಂತ ತಲೆ ಅಲ್ಲಾಡಿಸ್ತಾ ಹೇಳಿದ್ಲು. ಹೌದಣ್ಣ, ನಾನು ಆರಾಮಾಗಿದ್ದೀನಿ. ಇಷ್ಟು ಬೆಳಿಗ್ಗೆ ರೆಡಿಯಾಗಿದ್ದೀರಿ, ನೀವು ಎಲ್ಲಿಗಾದರೂ ಹೋಗ್ತಿದ್ದೀರಾ? ಸೂರ್ಯ ಹೇಳ್ದ, ಹೇಳಬೇಕಂದ್ರೆ ಆಫೀಸ್ಗೆ ಬೇಗ ಹೊರಡಬೇಕಿದೆ. ಸೂರ್ಯ ಅಲ್ಲೇ ಪರಿ ಪಕ್ಕದಲ್ಲಿ ಕೂತ ಮತ್ತು ಅವನು ನಾಷ್ಟ ಮಾಡ್ತಿದ್ದಾಗ ಪರಿ ಅವನಿಗೆ ಕೇಳಿದ್ಲು, ಅದಕ್ಕೆ ಎದ್ದಿದ್ದಾರಾ? ಸೂರ್ಯ ಯಾವಾಗ ಅವಳ ಬಾಯಿಂದ ಅತ್ತಿಗೆ ಅಂತ ಕೇಳಿದ್ನೋ ಅವನು ಅವಳ ಕಡೆ ನೋಡೋದಕ್ಕೆ ಶುರು ಮಾಡ್ದ. ಪರಿ ತಕ್ಷಣ ಸಾರಿ ಹೇಳ್ತಾ, ಅದು ಸಾರಿ ಅಣ್ಣ, ನಿಜ ಹೇಳಬೇಕಂದ್ರೆ ಯಾಕೋ ಗೊತ್ತಿಲ್ಲ ಅಣ್ಣ, ನನಗೆ ಭೂಮಿಯನ್ನು ಅತ್ತಿಗೆ ಅಂತ ಕರಿಬೇಕು ಅನ್ನಿಸ್ತಿದೆ. ಅವಳ ಹೆಸರು ಹೇಳೋದು ನನಗಿಷ್ಟ ಇಲ್ಲ. ಅವಳನ್ನ ನೋಡಿದ್ರೆ ನನಗೆ ಅತ್ತಿಗೆ ಎಂಬ ಫೀಲಿಂಗ್ ಬರುತ್ತೆ. ಸೂರ್ಯ ಪರಿ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ಅವನು ಭೂಮಿ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡ್ದ. ಅವನ ತಕ್ಷಣ ತನ್ನ ನಾಷ್ಟ ಮುಗಿಸ್ದ ಮತ್ತು ಪರಿ ಕಡೆ ನೋಡ್ತಾ ಹೇಳ್ದ, ನೀನೆಲ್ಲ ಮೆಡಿಸಿನ್ ಸರಿಯಾಗಿ ತಗೊಳ್ತಿದ್ಯಾ ತಾನೇ? ಅವಳು ಸೂರ್ಯ ಈ ರೀತಿ ವಿಷಯ ಬದಲಿಸಿದ್ದಕ್ಕೆ ಲಘುವಾಗಿ ನಕ್ಕುದ್ಲು ಮತ್ತು ಆಗಲೇ ಅರ್ಜುನ್ ಅಲ್ಲಿಗೆ ಬಂದ. ಅವನು ಪರಿ ಬ್ರೇಕ್ಫಾಸ್ಟ್ ಪ್ಲೇಟನ್ನು ಪಕ್ಕದಲ್ಲಿ ಅವಳು ಮೆಡಿಸನ್ ಇಡ್ತಾ ಹೇಳ್ದ, ನಾಷ್ಟ ಮುಗಿಸಿದ ನಂತರ ಇದನ್ನು ತಗೋ. ಪರಿ ಮೆಲ್ಲನೆ ಹೂ ಅಂತ ತಲೆ ಅಲ್ಲಾಡಿಸಿದ್ಲು ಮತ್ತು ಅರ್ಜುನ್ ಸೂರ್ಯನ ಪಕ್ಕ ನಿಂತ್ಕೊಂಡು ಹೇಳ್ದ, ನಿನ್ನ ಬ್ರೇಕ್ಫಾಸ್ಟ್ ಆಗಿದ್ರೆ ಆಫೀಸ್ಗೆ ಹೋಗೋಣವಾ?
ಪರಿ ಅರ್ಜುನ ಮಾತಿಗೆ ಉತ್ತರಿಸ್ತಾ ಹೇಳಿದ್ಲು, ನಿನಗೆ ಯಾವಾಗಲೂ ಆಫೀಸ್ಗೆ ಹೋಗೋ ಥರ ತುರಿಯುತ್ತೆ. ಅಣ್ಣ ಈಗಷ್ಟೇ ಬಂದಿದ್ದಾರೆ ಮತ್ತು ಕನಿಷ್ಠ ಪಕ್ಷ ಅವ್ರಿಗೆ ಸರಿಯಾಗಿ ನಾಷ್ಟ ಆದರೂ ಮಾಡೋದಕ್ಕೆ ಬಿಡು. ಪರಿ ಈ ಮಾತು ಕೇಳಿ ಸೂರ್ಯ ಅರ್ಜುನ್ ಕಡೆ ನೋಡೋದಕ್ಕೆ ಶುರು ಮಾಡ್ದ. ಅರ್ಜುನ್ ಪರಿ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಅವನು ಸೂರ್ಯನನ್ನೇ ನೋಡ್ತಿದ್ದ ಮತ್ತು ಅವನು ತಕ್ಷಣ ಸೂರ್ಯನಿಗೆ ಪ್ರಶ್ನೆ ಮಾಡ್ದ. ಸೂರ್ಯ ಹೇಳ್ದ, ಹೌದು, ಸ್ವಲ್ಪ ಹೊತ್ತು ನಿಲ್ಲು, ಬಹುತೇಕ ನಾನು ಬ್ರೇಕ್ಫಾಸ್ಟ್ ಮುಗಿದಿದೆ, ನಾನು ಆಫೀಸ್ಗೆ ಹೊರಡ್ತಿದ್ದೆ. ಮತ್ತು ನೀನು ಹೇಳು, ನೀನು ನಾಷ್ಟ ಮಾಡಿದ್ಯಾ? ಅರ್ಜುನ್ ಹೇಳ್ದ, ಇಲ್ಲ, ಇನ್ನೂ ಇಲ್ಲ, ನಾನು ಆಫೀಸ್ನಲ್ಲೇ ಏನಾದರೂ ತಿಂತೀನಿ. ಸೂರ್ಯ ಅವನ ಕಡೆ ನೋಡಿ ಅವನ ಕೈ ಹಿಡಿದು ಅವನನ್ನು ಪರಿ ಎದುರಿನ ಚೇರ್ನಲ್ಲಿ ಕೂರಿಸ್ತಾ ಹೇಳ್ದ, ಕುಳಿತು ನಾಷ್ಟ ಮಾಡು. ನಿನಗೆ ನಾನು ಎಷ್ಟು ಬಾರಿ ಹೇಳಿದ್ದೀನಿ ಕೆಲಸದ ಚಕ್ರದಲ್ಲಿ ನಿನ್ನ ಆರೋಗ್ಯದ ಜೊತೆ ಯಾವುದೇ ಚೆಲ್ಲಾಟ ಆಡಬೇಡ ಅಂತ, ಆದರೆ ನಿನಗೆ ಈ ವಿಷಯ ಅರ್ಥ ಆಗೋದೇ ಇಲ್ಲ ಅಲ್ವಾ? ಅರ್ಜುನ್ ಅವನ ಕಡೆ ನೋಡ್ತಿದ್ದ. ಅವನು ಹೇಳ್ದ, ಆದರೆ ನಾವಿಂದು ಆಫೀಸ್ಗೆ ಬೇಗ ಹೋಗಬೇಕಿದೆ. ಸೂರ್ಯ ಹೇಳ್ದ, ಹೌದು ನಂಗೆ ಗೊತ್ತು, ಆದರೆ ನೀನು ನಾಷ್ಟ ಮುಗಿದ ನಂತರವೇ ನಾವು ಹೋಗೋದು, ಆದ್ದರಿಂದ ಬೇಗ ನಾಷ್ಟ ಮಾಡು. ಅರ್ಜುನ್ ಸೂರ್ಯನ ಕಡೆ ನೋಡಿ ಏನೂ ಹೇಳಿಲ್ಲ ಮತ್ತು ಅವನು ಸುಮ್ಮನೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಶುರು ಮಾಡ್ದ. ಅತ್ತ ಕೋಣೆಯಲ್ಲಿ ಭೂಮಿ ಇನ್ನೂ ಮಲಗಿದ್ಲು. ಅವಳ ಕಣ್ಣು ತೆರೀತು ಮತ್ತು ಅವಳು ತನ್ನನ್ನು ಬೆಡ್ ಮೇಲೆ ಕಂಡಾಗ ಆಶ್ಚರ್ಯಗೊಂಡ್ಳು ಮತ್ತು ಅವಳು ತನ್ನ ಕಣ್ಣುಗಳನ್ನ ಉಚ್ಕೊಳ್ತಾ ಹೇಳಿದ್ಲು, ನಾನು ರಾತ್ರಿ ಕೌಚ್ ಮೇಲೆ ಮಲಗಿದ್ದೆ ಅಲ್ವಾ? ಹಾಗಿದ್ರೆ ಈ ಸಮಯದಲ್ಲಿ ನಾನು ಬೆಡ್ ಮೇಲೆ ಇದ್ದೀನಿ ಅಂದರೆ ಸೂರ್ಯ. ಭೂಮಿ ಇಷ್ಟು ಹೇಳ್ತಾ ಸುಮ್ಮನಾದ್ಲು ಮತ್ತು ಅವಳು ಒಂದು ದೀರ್ಘ ಉಸಿರು ಬಿಡ್ತಾ ಹೇಳ್ಕೊಂಡ್ಳು, ಸೂರ್ಯ, ಇದು ಯಾವ ರೀತಿ ಪ್ರೀತಿ ನಿನ್ನದು? ಗೊತ್ತಿಲ್ಲ ಯಾವಾಗ ನಾನು ಈ ಮನುಷ್ಯನ ಬಾಯಿಂದ ಈ ಮಾತು ಕೇಳ್ತೀನಿ ಇಲ್ವೋ ಅಂತ, ಇವನು ನನ್ನ ಪ್ರೀತಿಸ್ತಾನೆ ಅಂತ. ಇಷ್ಟು ಹೇಳಿ ಭೂಮಿ ಎದ್ಲು ಮತ್ತು ಅವಳು ನೇರವಾಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದು ಕೆಳಗಿಳಿದು ಬಂದಳು. ಅವಳು ನೋಡಿದ್ಲು, ಅಲ್ಲೇ ಹಾಲ್ನಲ್ಲಿ ಪರಿ ಕೂತಿದ್ಲು ಮತ್ತು ತನ್ನ ಫೋನಲ್ಲಿ ಏನೋ ಮಾಡ್ತಿದ್ಲು. ಪರಿ ಭೂಮಿ ಬರ್ತಿರೋದನ್ನು ನೋಡಿದ ತಕ್ಷಣ ಅವಳ ಕಡೆ ನೋಡಿ ಖುಷಿಯಿಂದ ಹೇಳಿದ್ಲು, ಅದಕ್ಕೆ ಗುಡ್ ಮಾರ್ನಿಂಗ್. ಭೂಮಿ ಪರಿಯ ಮಾತು ಕೇಳಿ ನಕ್ಕಳು ಮತ್ತು ಅವಳು ಆ ಹಾಲ್ನಲ್ಲಿ ಬಂದು ಕೂತ ತಕ್ಷಣ ಒಬ್ಬ ಆಳು ಭೂಮಿ ಹತ್ರ ಬಂದು ಹೇಳಿದ್ರು, ಮೇಡಮ್, ನೀವು ಬ್ರೇಕ್ಫಾಸ್ಟ್ನಲ್ಲಿ ಏನು ತಗೊಳ್ತೀರಿ? ಭೂಮಿ ಅವನ ಮಾತಿಗೆ ಉತ್ತರಿಸ್ತಾ ಹೇಳಿದ್ಲು, ಇಂದು ಬ್ರೇಕ್ಫಾಸ್ಟ್ನಲ್ಲಿ ಏನು ಮಾಡ್ತಿದ್ದೀರಾ? ಸೂರ್ಯ, ಏನು ತಿಂದರು? ಎದುರು ನಿಂತಿದ್ದ ಆಳು ಅವಳ ಮಾತಿಗೆ ಉತ್ತರಿಸ್ತಾ ಹೇಳಿದರು, ಸೂರ್ಯ ಸರ್ ಸ್ಯಾಂಡ್ವಿಚ್ ತಿಂದು ಹೋಗಿದ್ದಾರೆ ಮತ್ತು ಪರಿ ಮ್ಯಾಮ್ಗೆ ಗಂಜಿ ಮಾಡಲಾಗಿತ್ತು. ಅವಳು ಅವನ ಕಡೆ ನೋಡ್ತಾ ಹೇಳಿದ್ಲು, ಸ್ಯಾಂಡ್ವಿಚ್ ನಾನು ಕೂಡ ತಿಂತೀನಿ. ಪರಿ ಅವಳ ಮಾತು ಕೇಳಿದ ತಕ್ಷಣ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು, ಇಲ್ಲ ಅದಕ್ಕೆ ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ನೀವು ಅದನ್ನು ಮಾಡಿಸಿ ತಿನ್ನಬಹುದು, ಮನೆಯಲ್ಲಿರೋದನ್ನೇ ನೀವು ತಿನ್ನಬೇಕು ಅಂತೇನಿಲ್ಲ. ಪರಿ ಮಾತು ಕೇಳಿ ಭೂಮಿ ಹೇಳಿದ್ಲು, ನನಗೆ ಗೊತ್ತು, ಆದರೆ ನನಗೆ ಬೇರೆ ಏನನ್ನೂ ತಿನ್ನೋ ಮನಸ್ಸಿಲ್ಲ. ಇಷ್ಟು ಹೇಳಿ ಭೂಮಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ಲು ಮತ್ತು ಪರಿ ಅಲ್ಲೇ ಸುಮ್ಮನೆ ನಿಂತಿದ್ಲು. ಆಗಲೇ ಅವಳು ಭೂಮಿ ಕಡೆ ನೋಡ್ತಾ ಹೇಳಿದ್ಲು, ನಿಜ ಹೇಳಬೇಕಂದ್ರೆ ಅದಕ್ಕೆ ನನಗೆ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಪರಿ ಮಾತು ಕೇಳಿ ಭೂಮಿ ಅವಳ ಕಡೆ ನೋಡಿ ಹೇಳಿದ್ಲು, ಹೌದು ಹೇಳು, ಏನು ಕೇಳಬೇಕು? ಪರಿ ತಕ್ಷಣ ಭೂಮಿ ಕಡೆ ನೋಡ್ತಾ ಕೇಳಿದ್ಲು, ನಿಮ್ಮ ಮತ್ತು ಅಣ್ಣ ನಡುವೆ ಜಗಳ ಆಗಿದೆಯಾ? ಭೂಮಿ ಅವಳ ಮಾತು ಕೇಳಿ ಸ್ವಲ್ಪ ಯೋಚಿಸಿದ್ಲು ಮತ್ತು ತಕ್ಷಣ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಹೇಳಿದ್ಲು, ಇಲ್ವಲ್ಲ, ಆದರೆ ನೀನು ಯಾಕೆ ಈ ರೀತಿ ಕೇಳ್ತಿದ್ಯಾ? ಪರಿ ಅವಳ ಮಾತು ಕೇಳಿ ಹೇಳಿದ್ಲು, ಅದು ನಿಜ ಹೇಳಬೇಕಂದ್ರೆ ಅಣ್ಣನ ಮುಖ ನೋಡಿ ನನಗೆ ಹಾಗನ್ನಿಸ್ತು. ಯಾಕಂದರೆ ಇಂದು ಬ್ರೇಕ್ಫಾಸ್ಟ್ ಮಾಡೋ ಸಮಯದಲ್ಲಿ ಅವ್ರು ಬಹಳ ಗಂಭೀರವಾಗಿ ಕಾಣ್ತಿದ್ರು ಮತ್ತು ನಾನು ಅವರನ್ನು ತುಂಬ ಚೆನ್ನಾಗಿ ಬಲ್ಲೆ. ಅವರು ಇಷ್ಟೊಂದು ಗಂಭೀರವಾಗಿರೋದು ಯಾವುದಾದ್ರೂ ಪ್ರಾಬ್ಲಮ್ ಇದ್ದಾಗ ಮಾತ್ರ. ನನಗನ್ನಿಸ್ತು ಬಹುಶಃ ನಿಮ್ಮ ಜೊತೆ ಏನಾದರೂ ಜಗಳ ಆಗಿರಬಹುದು ಅಂತ. ಭೂಮಿ ಹೇಳಿದ್ಲು, ಇಲ್ಲ, ನನ್ನ ಜೊತೆ ಯಾವುದೇ ಜಗಳ ಆಗಿಲ್ಲ. ಇಷ್ಟು ಹೇಳಿ ಭೂಮಿ ಸುಮ್ಮನಾದ್ಲು ಮತ್ತು ಮೆಲ್ಲನೆ ಧ್ವನಿಯಲ್ಲಿ ಹೇಳ್ಕೊಂಡ್ಲು, ಜಗಳ ಅಂತೂ ಆಗಿದೆ, ಆದರೆ ನಾನು ನಿನಗೆ ಈ ವಿಷಯ ಹೇಳೋದಕ್ಕೆ ಬಯಸೋದಿಲ್ಲ. ಅಂದಹಾಗೆ ಈಗ ನಾನು ನಿನಗೆ ಈ ವಿಷಯ ಹೇಳಿದ್ರೆ ನೀನು ಟೆನ್ಷನ್ ತೊಗೊಳ್ತೀಯಾ ಮತ್ತು ಈಗಷ್ಟೇ ನಿನ್ನ ಆರೋಗ್ಯ ಸುಧಾರಿಸಿದೆ, ಹಾಗಾಗಿ ನೀನು ಈ ಎಲ್ಲ ವಿಷಯಗಳ ಬಗ್ಗೆ ಯೋಚಿಸ್ತಿರೋದು ಒಳ್ಳೆಯದು. ಭೂಮಿ ಈ ವಿಷಯವನ್ನು ಯೋಚಿಸ್ತಿದ್ಲು. ಆಗಲೇ ಅರ್ಜುನ್ ಅಲ್ಲಿಗೆ ಬಂದ. ಅವನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು. ಪರಿ ಅರ್ಜುನನ್ನು ನೋಡಿದ ತಕ್ಷಣ ಅವಳು ಅವನ ಕಡೆ ಗೊಂದಲದಿಂದ ನೋಡೋದಕ್ಕೆ ಶುರು ಮಾಡಿದ್ಲು. ಅರ್ಜುನ್ ಬಂದ ತಕ್ಷಣ ಭೂಮಿ ಕಡೆ ಹೋಗೋದಕ್ಕೆ ಶುರು ಮಾಡ್ದ. ಪರಿ ಅವನ ಕಡೆ ನೋಡಿ ತನ್ನ ಮನಸ್ಸಿನಲ್ಲಿ ಹೇಳ್ಕೊಂಡ್ಳು, ಇವನು ಅದಕ್ಕೆ ಕಡೆ ಯಾಕೆ ಹೋಗ್ತಿದ್ದಾನೆ ಮತ್ತು ಇವನ ಕೈಯಲ್ಲಿ ಏನಿದೆ? ಪರಿ ಅರ್ಜುನ್ ಬಗ್ಗೆ ಬಹಳ ಕುತೂಹಲ ನೋಡಿದ್ಲು. ಆಗ ಅರ್ಜುನ್ ಅಲ್ಲಿಗೆ ಬಂದ ಮತ್ತು ಅವನು ಭೂಮಿ ಮುಂದೆ ಒಂದು ಬ್ಯಾಗ್ ಇರಿಸ್ತಾ ಹೇಳ್ದ, ನಿನ್ನ ಸಾಮಾನು. ಭೂಮಿ ಆ ಬ್ಯಾಗ್ ಕಡೆ ನೋಡಿದ ತಕ್ಷಣ ಎದ್ದು ನಿಂತಳು. ಅವಳು ಅರ್ಜುನ್ ಕಡೆ ನೋಡಿ ನಗ್ತಾ ಹೇಳಿದ್ಲು, ಥ್ಯಾಂಕ್ ಯು ಸೋ ಮಚ್. ಅರ್ಜುನ್ ಅವಳ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ಅವನು ಸುಮ್ಮನೆ ಅಲ್ಲಿಂದ ಹೊರಟು ಹೋದ. ಪರಿ ಅಲ್ಲೇ ಕೂತಿದ್ಲು ಮತ್ತು ಅವಳು ಭೂಮಿ ಹತ್ರ ಎದ್ದು ಬರುತ್ತಾ ಕೇಳಿದ್ಲು, ಏನಿದೆ ಇದರಲ್ಲಿ? ನೀವು ಅರ್ಜುನಿಂದ ಏನು ತರಿಸಿದಿರಿ? ಭೂಮಿ ಪರಿ ಕಡೆ ನೋಡಿ ನಗ್ತಾ ಹೇಳಿದ್ಲು, ನಾನು ನನ್ನ ಬ್ರೇಕ್ಫಾಸ್ಟ್ ಮುಗಿಸ್ಲಿ ಅಂತ ನಂತರ ತೋರಿಸ್ತೀನಿ. ಇಷ್ಟು ಹೇಳಿ ಅವಳು ಬೇಗ ಬೇಗ ತನ್ನ ಬ್ರೇಕ್ಫಾಸ್ಟ್ ಮುಗಿಸೋದಕ್ಕೆ ಶುರು ಮಾಡಿದ್ಲು ಮತ್ತು ಆಗಲೇ ಅವಳು ಸಾಮಾನನ್ನು ಎತ್ಕೊಂಡ್ಳು ಮತ್ತು ಅವಳನ್ನ ಕರ್ಕೊಂಡಲ್ಲೇ ಸೋಫಾದ ಮೇಲೆ ಬಂದು ಕೂತ್ಲು. ಅವಳು ಟೇಬಲ್ ಮೇಲೆಲ್ಲ ಸಾಮಾನುಗಳನ್ನ ಒಂದೊಂದಾಗಿ ತೆಗೆದಿಡಲು ಶುರು ಮಾಡಿದ್ಲು. ಪರಿ ಎಲ್ಲ ಸಾಮಾನುಗಳನ್ನ ನೋಡಿ ಗೊಂದಲಕ್ಕೊಳಗಾದ್ಲು ಮತ್ತು ಅವಳು ತನ್ನ ಹುಬ್ಬುಗಳನ್ನ ಸಂಕುಚಿಸಿ ಕೇಳಿದ್ಲು, ಇವೆಲ್ಲವನ್ನ ಯಾಕೆ ತರಿಸಿದ್ದೀರಿ ನೀವು? ಅದಕ್ಕೆ ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.